ರಾತ್ರಿ ಸಮಯ. ನಗರ ಮೌನದಲ್ಲಿ ಮುಳುಗಿದ್ದಾಗ ಬೀಗ ಹಾಕಿದ ಮಣಿಗಳ ಮೇಲೆ ಕಣ್ಣಿಟ್ಟಿದ್ದ ಒಂದು ಖತರ್ನಾಕ್ ಗ್ಯಾಂಗ್. ಮುಸುಕು ಧರಿಸಿ ಕೈಗವಸು ಹಾಕಿಕೊಂಡು ಸಿಸಿ ಕ್ಯಾಮೆರಾಗಳಿಗೂ ಸಿಕ್ಕದಂತೆ ನುಗ್ಗುತ್ತಿದ್ದ ಈ ಖದೀಮರು ನಿಶ್ಶಬ್ದವಾಗಿ ತಮ್ಮ ಕೆಲಸ ಮುಗಿಸಿ ಕ್ಷಣಾರ್ಧದಲ್ಲಿ ಪರಾರಿಯಾಗುತ್ತಿದ್ದರು. ಇದು ಸಾಮಾನ್ಯ ಕಳ್ಳತನ ಅಲ್ಲ. ಇದು ಅಂತಾರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂಘಟಿತ ಗ್ಯಾಂಗಿನ ಕೃತ್ಯ. ನಗರದ ಹೊರವಲಯದಲ್ಲಿ ವಾಹನ ನಿಲ್ಲಿಸಿ ರೈಲ್ವೆ ಹಳಿಗಳ ಮೂಲಕ ನಗರಕ್ಕೆ ಪ್ರವೇಶ. ಯಾರಿಗೂ ಅನುಮಾನ ಬರದಂತೆ ಪ್ಲಾಸ್ಟಿಕ್ ಚಿಂದಿಯಾಯುವವರಂತೆ ನಟಿಸಿ ಮೊದಲು ಪ್ರದೇಶ ಪರಿಶೀಲನೆ, ನಂತರ ಸೂಕ್ತ ಸಮಯದಲ್ಲಿ ದಾಳಿ. ಗದಗ ಶಹರ, ಬೆಟಗೇರಿ ಬಡಾವಣೆ ಪ್ರದೇಶಗಳಲ್ಲಿ ನಡೆದ ಸರಣಿ ಕಳ್ಳತನಗಳಿಗೆ ಇದೇ ಗ್ಯಾಂಗ್ ಕಾರಣ ಎಂಬುದು ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಯಿತು. ಆದರೆ ಈ ಬಾರಿ ಪೊಲೀಸರ ಕಣ್ಣಿಗೆ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಎಷ್ಟು ನಮ್ಮ ಅಧಿಕಾರಿಗಳ ಎಫರ್ಟ್ಗಿಂತ ಜಾಸ್ತಿ ನಮ್ಮ ಹಿಂದೆ ಯಾರು ನಮ್ಮ ಸಿಬ್ಬಂದಿಯವರು ನಿಂತಿದ್ದಾರೆ ಅವ್ರದ್ದು ಎಫರ್ಟ್ ಬಹಳ ಹೆಚ್ಚಾಗಿ ಇದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೀನಿ. ಈ ಒಂದು ಕಳ್ಳತನ ಪ್ರಕರಣದಲ್ಲಿ ಆರೋಪಿನ ಹಿಡಿಯೋದು ಬಹಳ ಕಷ್ಟದ ಒಂದು ವಿಚಾರ ಆಗಿರುತ್ತೆ. ಬಟ್ ಆದ್ರೂ ಸಹ ಈ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರದ್ದು ತಾಳ್ಮೆ, ಪರಿಶ್ರಮ ಮತ್ತೆ ಅವರ ಕಾರ್ಯಕ್ಷಮತೆ ಎಷ್ಟು ಉನ್ನತ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಇಂದು ಅಂತರ್ರಾಜ್ಯ ಪ್ರಕರಣವನ್ನು ಭೇದಿಸಬೇಕು ಅಂತ ಹೇಳಿದ್ರೆ ಹಲವಾರು ರಾಜ್ಯನ ಸುತ್ತಬೇಕು, ಹಲವಾರು ದಿನ ನೋಡ್ಬೇಕು, ನಮ್ಗೆ ಗೊತ್ತಿಲ್ಲ ಪ್ರದೇಶ ಅಲ್ಲಿ ಹೋಗಿರ್ಬೇಕು, ಅಲ್ಲಿ ಯಾರನ್ನ ಅಂತ ಹೇಳಿ ನಾವು ಪತ್ತೆ ಹಚ್ಚಬೇಕು. ಇದು ಹೆಂಗಿದೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಒಂದು ಹನಿ ನೀರನ್ನ ಹೇಗೆ ರೀತಿಯಲ್ಲಿ ನಮ್ಮವರು ಬೇಯಿಸಿದ್ದಾರೆ ಅಂತ ಹೇಳಿ ಹೇಳಿಕೆ ನಮಗೆ ಗದಗ ಜಿಲ್ಲೆ ಪೊಲೀಸ್ ಬಗ್ಗೆ ಹೇಳಿಕೆ ಬಹಳ ಹೆಮ್ಮೆ. ನಿರಂತರ ಶೋಧ ಕಾರ್ಯ, ತಾಂತ್ರಿಕ ತನಿಖೆ, ಪ್ರತಿ ಸುಳಿವನ್ನು ಹಿಡಿದುಕೊಂಡು ಮುಂದೆ ಸಾಗಿದ ಗದಗ್ ಪೊಲೀಸರು ಕೊನೆಗೂ 14 ಕಳ್ಳತನ ಪ್ರಕರಣಗಳನ್ನು ಭೇದಿಸಿ 11 ಅಂತಾರಾಜ್ಯ ಖದೀಮರನ್ನು ಬಂಧಿಸಿದರು. ಬಂಧಿತರಿಂದ 1,26,00,000ಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಗಳು ವಶ, 703 ಗ್ರಾಂ ಬಂಗಾರ, 4,337 ಗ್ರಾಂ ಬೆಳ್ಳಿ, ಹಾಗೆ ಕಳ್ಳತನಕ್ಕೆ ಬಳಸಿದ ಬೈಕ್, ಕಾರು, ಗೂಡ್ಸ್ ವಾಹನಗಳ ಜಪ್ತಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆ ಗದಗ್ ಪೊಲೀಸರ ದಿಟ್ಟತನಕ್ಕೆ ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ಜನರ ನಿದ್ದೆ ಕದ್ದಿದ್ದ ಖದೀಮರ ಗ್ಯಾಂಗ್ಗೆ ಈಗ ಪೊಲೀಸರ ಬಲೆಯೇ ಅಂತಿಮ ತಾಣ. ಗದಗ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಮತ್ತೊಂದು ಬಲವಾದ ಹೆಜ್ಜೆ. ಅಭಿನಂದನೆಗಳು ಗದಗ ಜಿಲ್ಲಾ ಪೊಲೀಸರಿಗೆ, ಅಭಿನಂದನೆಗಳು.